ಇದೊಂದು ಜಾನಪದ ಕತೆ, ನಾನು ಸಣ್ಣಂದಿರ್ತಾ ಕೇಳಿದ ಕತೆ. ಅದು ನನಗೆ ವಿಚಿತ್ರ ಅನಿಸ್ತದೆ, ಚಂದ ಅನಿಸುತ್ತೆ, ಎಷ್ಟೊಂದು ವಿಷಯಗಳನ್ನು ತಿಳಿಸುತ್ತೆ ಅದು. ಒಂದು ರಾಜ್ಯದಲ್ಲಿ ಒಬ್ಬ ವ್ಯಾಪಾರಿ, ಅವನಿಗೊಬ್ಬ ಮುದ್ದಿನ ಮಗಳು. ಅವನು ಪ್ರತಿ ಸಲ ಪ್ರದೇಶ ಪ್ರವಾಸಕ್ಕೆ ಹೋಗುವಾಗ ಮಗನಿಗೆ ಕೇಳ್ತಿದ್ದ, ಮಗಳಿಗೆ ಏನು ಕೇಳ್ತಿದ್ದ, ಏನು ತರಲಿ ಪುಟ್ಟ ಅಲ್ಲಿಂದ ಅಂತ ಕೇಳ್ತಿದ್ದ. ಈ ಸಲನೂ ಕೇಳಿದ, ಏನು ತರಲಿ ನಿನಗೆ ಅಂತ. ಆಕೆ ವಿಶೇಷವಾದಂಥದ್ದು ಕೇಳಿದ್ಲು, ನಮಗೊಂದು ಸುಂದರವಾದಂಥ ಕಾಯಿ ಹಣ್ಣು ಇರುವಂಥ ಮರದ ಹಸಿರು ಟೊಂಗೆ ತಗೊಂಡು ಬಾ ಅಂದ್ಲು. ಹ್ಞೂ ಅಂದ್ಬಿಟ್ಟ. ಆಮೇಲೆ ಚಿಂತೆ ಬಂತು ಅವನಿಗೆ, ಅಲ್ಲಿ ತಗೊಂಡಂಥ ಹಸಿರು ಮರದ ಕೊಂಬೆ ಇಲ್ಲಿ ಬರೋ ತನಕ ಹಸಿರಾಗಿರ್ತದ ಅದು? ಆಯ್ತು, ಏನೋ ವ್ಯವಸ್ಥೆ ಮಾಡೋಣ, ನೀರಿನ ಒಂದು ಪಾತ್ರೆ ಹಾಕ್ಕೊಂಡು ಅದನ್ನ ಹಾಗೆ ಇಟ್ಕೊಂಡು ಬೆಳೆಸ್ಕೊಂಬರೋಣ, ಹಸಿರಾಗಿ ಇಟ್ಕೊಂಬರೋಣ ಅಂತ ಪ್ರಯತ್ನ ಮಾಡೋದ. ಅಂಥ ಮರ ಎಲ್ಲಿ ಸಿಗ್ತದೆ, ಅಂಥ ಕೊಂಬೆ ಎಲ್ಲಿ ಸಿಗ್ತದೆ ಅಂತ ಆ ದೇಶದಲ್ಲಿ ಕೇಳಿದ. ಹೋದಾಗ ಯಾರೊಬ್ರು ಹೇಳಿದ್ರು, ನಮ್ಮ ದೇಶದ ಕಾಡಲ್ಲಿ ಅಂತ ಕೊಂಬೆ ಸಿಗ್ತದೆ, ಅದ್ರ ಹಸಿರು ಒಣಗೋದೇ ಇಲ್ಲ, ಹಸಿರಾಗೇ ಇರ್ತದೆ ಯಾವಾಗಲೂ ಅಂತ. ಓಹೋ, ಹಂಗಾರೆ ಇದನ್ನೇ ನನ್ನ ಮಗಳು ಕೇಳಿದ್ದಾಳೆ ಅಂತ ಕಾಡಿನೊಳಗೆ ಹೋದ. ಅಲ್ಲೊಂದು ಮರದ, ಆ ಮರದ ಮೇಲೆ ಏನು ಚಂದದ ಮರ, ಅದು ಹಸಿರಾಗಿದೆ. ತಮಾಷೆ ಅಂದರೆ ಬಂಗಾರದ ಕಾಯಿ, ಬಂಗಾರದ ಹಣ್ಣು. ಓ, ಇದು ಅಪರೂಪ, ಅದು ಮಗಳಿಗೆ ಬಹಳ ಖುಷಿ ಆಗುತ್ತೆ ಅಂತ ಕಿತ್ಕೊಳ್ಳೋಕೆ ಕೈ ಚಾಚಿ ಅದನ್ನು ಮುಟ್ಟಿದ. ಪಕ್ಕದ ಬದೆಯಿಂದ ಒಂದು ಭೀಕರವಾದಂಥ ರಾಕ್ಷಸ ಕರಡಿ ಬಂದ್ಬಿಡ್ತು. ಅದು ಏನು ಕರಡಿ ಅದು, 20-30 ಅಡಿ ಎತ್ತರ, ಸಣ್ಣದಲ್ಲ, ಭೀಕರ. ಓಡಿ ಹಿಡ್ಕೊಂಡ್ಬಿಡ್ತೀವಿ, ಒಂದು ಕಪ್ಪ ಹಬ್ಕೊಂಡ್ಬಿಡ್ತು, ಎದೆ ಹೊಡೆದು ಹೋಯ್ತಿ ಒಂದು. ಅಯ್ಯಯ್ಯೋ ಅಂತ ಕೂಕೊಂಡ. ಆಶ್ಚರ್ಯ, ಆ ಕರಡಿ ಮಾತಾಡ್ತು, ಮನುಷ್ಯರ ಭಾಷೆಯಲ್ಲಿ ಮಾತಾಡ್ತು. ಯಾಕಯ್ಯ ನನ್ನ ಕೊಂಬೆ ಕಿತ್ಕೋತಾ ಇದೆಯಾ ನೀನು? ಕಿತ್ಕೊಂಡ್ರೆ ಎರಡೇ ಆಯ್ಕೆ ನಿನಗಿರೋದು. ಅದನ್ನು ಕಿತ್ಕೊಂಡ್ರೆ ಈ ನನಗೆ ಆಹಾರ ಆಗಿಬಿಡ್ಬೇಕು. ನೀನು ಆಹಾರ ಆಗೋದು ಬೇಡ ಅಂದರೆ ನೀ ಮನೆ ಮುಟ್ಟಿದ ತಕ್ಷಣ ಯಾರನ್ನು ಮೊದಲೇ ಬಾರಿಗೆ ನೋಡ್ತೀಯೋ ಅವರು ನನಗೆ ಒಪ್ಪಿಸ್ಬೇಕು. ನೀನಾದರೂ ಆಹಾರ ಆಗಬೇಕು, ಅಥವಾ ನೀನು ಯಾರನ್ನು ಮೊದಲು ನೋಡ್ತೀಯೋ ಅವ್ರು ನನಗೆ ಆಹಾರ ಮಾಡಬೇಕು. ಜೀವದ ಭಯಕ್ಕೆ ತತ್ತರಿಸಿ ಹೋಗಿದ್ನಲ್ಲ ಮನುಷ್ಯ ಆಯ್ತಾ. ವ್ಯಾಪಾರಿಯಿಂದ ಆಯ್ತಪ್ಪ, ಮನೆ ಮುಟ್ಟಿದ ತಕ್ಷಣ ಯಾರು ಮೊದಲು ನೋಡ್ತೇನೋ ಅವ್ರು ಒಪ್ಪಿಸ್ಬಿಡ್ತೀನಿ ಅಂತ ಮಾತು ಕೊಟ್ಟು ಹೊಂಟ, ಕೊಂಬೆ ಕತ್ತರಿಸ್ಕೊಂಡ ಹೊರಟ. ಅವನಿಗೇನು ನಂಬಿಕೆ, ದಾರಿಯಲ್ಲಿ ಯಾರೋ ಸಿಗ್ತಾರೊಬ್ರು ಮನೆ ಮುಂದೆ, ಅವ್ರನ್ನೇ ಕೊಟ್ಟರಾಯ್ತು ಅಂದ್ಕೊಂಡ. ಇವನ್ ದುರ್ದೈವ, ಇವನ್ ಮನೆ ಸಮೀಪ ಬರ್ತಾನೆ, ಗೇಟ್ ತೆಗೆದು ಒಳಗೆ ಹೋಗ್ತಾ ಇದ್ದಾನೆ. ಅವನ ಮುದ್ದಿನ ಮಗಳು ಓಡಿ ಬಂದು ಅವನು ಅಪ್ಕೊಂಡ್ಬಿಟ್ರು. ಅಪ್ಪ, ನಾ ಹೇಳಿ ತಂದ್ಯಾ ಅಂತ ಕೇಳಿದ. ಇವನಿಗೆ ಎಡೆ ಹೊಡೆದೋಯ್ತು. ಗಾಬರಿಯಿಂದ ನಡೆದದ್ದೇನೆಲ್ಲ ಹೇಳ್ದ. ಆ ಕೊಂಬೆ ಕೊಟ್ಟ ಆಕೆಗೆ. ಆಕೆ ಬುದ್ಧಿವಂತೆ. ಆಕೆ ಏನು ಮಾಡಿದ್ ಗೊತ್ತಾ, ನಾವು ಶ್ರೀಮಂತರು ತಾನೆ, ಕರಡಿ ಬರ್ತದೆ, ಬರ್ಬೇಕಾ ಟೈಮ್ ಇದೆಯಲ್ಲ, ಏನ ಈಗೆಲ್ಲಿ ಬರ್ತದೆ ಅದು ಕೇಳುತ್ತೆ, ನೀನು ಯಾರು ನೋಡಿದ್ಯಾ ಅಂತ ಕೇಳುತ್ತೆ. ಅವಾಗೇನು ಮಾಡ್ಬೇಕು ಗೊತ್ತಾ, ನಾನು ನೋಡಿದೆ ಅಂತ ಅನ್ಬೇಡ, ಹೇಳಬೇಡ. ನಮ್ಮ ಸೇವಕ ಇದ್ದಾನಲ್ಲ ಅವನ ಮಗಳದ್ದು ತೋರಿಸ್ಬಿಡು. ಅವ್ರಿಗೆ ಹಣ ಕೊಟ್ಟರಾಯ್ತು. ಈ ಶ್ರೀಮಂತರ ಹಣೆ ಬಾರನೇ ಇಷ್ಟು. ಎಲ್ಲವನ್ನೂ ದುಡ್ಡಿಂದ ಕೊಂಡ್ಕೊಳ್ಳೋಕೆ ಹೋಗ್ತಾರೆ, ಎಲ್ಲವನ್ನೂ ದುಡ್ಡಿಂದ ಕೊಡಬೇಕು. ಸಂಬಂಧಗಳು ಕೂಡ ದುಡ್ಡಿಂದ ಕೊಂಡ್ಕೊಳ್ಳೋಕೆ ಹೋಗ್ತಾರೆ. ಆಕೆ ಹೇಳಿದ್ದು, ನಮ್ಮ ಸೇವಕರ ಮಗಳಿದ್ದಲ್ಲ, ಈಕೆ ನೋಡಿದೆ ಮೊದಲು ಅಂದ್ಬಿಡು, ಹಣ ಕೊಡೋಣಂತೆ ಹೋಗ್ತಾರೆ. ಇವನು ಹ್ಞೂ ಅಂದ, ಮಗಳು ಉಳಿಸ್ಕೋಬೇಕಲ್ಲ. ಆ ಸೇವಕನಿಗೆ ಸುದ್ದಿ ಹೇಳಿದ. ಆತ ಎದೆ ಹೊಡ್ಕೊಂಡ್ಬಿಟ್ಟ, ನನ್ನ ಮಗಳನ್ನ ಹ್ಯಾಂಗ್ ಕೊಡಲಿ ಸ್ವಾಮಿ ಅಂದ. ಆ ಹುಡುಗಿ ಮಾತ್ರ ಬಹಳ ಬುದ್ಧಿವಂತೆ, ಸುಂದರಿ, ಅಪಾರ ಸುಂದರಿ ಆಕೆ. ಆಕೆ ತಂದೆಗೆ ಹೇಳಿದ್ದು, ಚಿಂತೆ ಮಾಡಬೇಡಪ್ಪ, ನಾ ಮಾಡ್ತೀನಿ ಬಾ. ಅಲ್ಲ ನೀನು ಆ ಕರಡಿ ಜೊತೆ ಹೆಂಗೆ ಕಳಿಸೋದು ನಿನ್ನ ಅಂದ. ಆ ಹುಡುಗಿ ಇಲ್ಲಪ್ಪ, ನಾವು ಹೀಗೆ ಇದ್ರೆ ಬಡತನದಲ್ಲೇ ಕೊರಗೆ ಹೋಗ್ತೀವಿ. ನನ್ನ ತಮ್ಮಂದರು ತಂಗಿಯಂದರಿಗೆ ಜೀವನ ನಡೆಯೋಕೆ ಕಷ್ಟ ಆಗ್ತದೆ. ಈಗ ನಾನು ಹೋದರೆ ಮನೆ ಬಡತನಕ್ಕಿರಲ್ಲ, ಬಡತನ ಮೀರಿ ಹೋಗೋಷ್ಟು ದುಡ್ಡು ಕೊಡ್ತಾನೆ ಯಜಮಾನ. ಮತ್ತು ಇದು ಅಲ್ಲದೆ ಇನ್ನೂ ನನ್ನ ವಿಚಾರ ಇದೆ, ಆ ಕರಡಿ ಮನುಷ್ಯರ ಭಾಷೆಯಲ್ಲಿ ಮಾತಾಡ್ತದೆ ಅಂದರೆ ಏನೋ ವಿಶೇಷ ಇರಬೇಕು, ನೋಡೋಣ, ನಾನು ಅಪಾಯವನ್ನು ಎದುರಿಸ್ತೇನೆ ಅಂದ್ಲು. ವ್ಯಾಪಾರಿ ಮಾತನ್ನು ಒಪ್ಕೊಂಡ್ರು. 4 ದಿವಸಕ್ಕೆ ಆ ರಾಕ್ಷಸ ಕರಡಿ ಬಂತು, ದೊಡ್ಡ ಬಂಡಿಯಲ್ಲಿ ಕೂತ್ಕೊಂಡು ಬಂತು. ಬಂದು ಕೇಳ್ತು, ಯಾರು ನೋಡಿದ್ದು ನೀನು ಮೊದಲು ಅಂತ. ಅವನು ವ್ಯಾಪಾರಿ ಆ ಸೇವಕರ ಮಗಳನ್ನ ಹುಡುಗಿಯನ್ನು ತೋರಿಸ್ದ. ತಡಿ ಹಾಗಾದ್ರೆ ನನ್ನ ಜೊತೆಗೆ ಅಂತ ಬಂಡಿಲಿ ಕರ್ಕೊಂಡು ಹೊರಟುಬಿಡ್ತು ಕರಡಿ. ಆಕೆ ಭಯಂಕರ ಹೆದರಿಕೆ. ಹುಡುಗಿ ಪಾಪ ಹೆದರಲ್ವಾ, 20 ಅಡಿ 30 ಅಡಿ ಎತ್ತದ ಕರಡಿ ಇದ್ರೆ ಪಕ್ಕದಲ್ಲಿ. ಗಾಬರಿ ಆಯಿತು. ಆದರೆ ಕರಡಿ ಆಕೆನ ತಿನ್ನಲಿಲ್ಲ, ಜೊತೆಗೆ ಹೋಗ್ತಾ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ಅದೇನು ಮಾಡಿದ್ ಗೊತ್ತಾ, ತನ್ನ ತಲೆನ ಆಕೆ ಭುಜದ ಮೇಲೆ ಇಡ್ತು. ಕರಡಿ ಎಲ್ಲ ಕೂತ್ಕೊಂಡಿತ್ತು, ಈಕಿನ ತನ್ನ ಗಾಡಿಯಲ್ಲಿ ಒಂದು ಎತ್ತರ ಕಟ್ಟೆ ಮೇಲೆ ಕೂಡಿಸ್ಕೊಂಡಿತ್ತು.
ಆಕೆ ಭುಜವನ್ನು ತಾನೇ ಇಟ್ಟು ನನ್ನ ಬಲಕಿವಿ ಕೆಳಗೆ ಸ್ವಲ್ಪ ನವೆ ಆಗ್ತಾ ಇದೆ ಕೆರೆ ಅಂತ ಹೇಳಿದ್ರು. ಆಕೆ ಹೆದರ್ಕೊಂಡೆ ನಿಧಾನವಾಗಿ ತನ್ನ ಬೆರಳುಗಳಿಂದ ಆ ಕಿವಿ ಹಿಂಭಾಗದಲ್ಲಿ ಉಜ್ಜೋಕ್ ಶುರು ಮಾಡಿದ್ರು. ಮೊದಲು ಉಗ್ರ ಆಗಿತ್ತಲ್ಲ ಕರಡಿ, ನಿಧಾನಕ್ಕಾಗಿ ಕೈ ಆಡಿಸ್ತಾ ಇರಬೇಕಾದ್ರೆ ಸಮಾಧಾನ ಆಯಿತು ಅನ್ಸುತ್ತೆ. ನಿಧಾನವಾಗಿ ಬೆಕ್ಕಿನ ಮರಿ ಹಾಗೆ ಮಲ್ಕೊಂತು, ಗುರು 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 ಅಂತಾಯ್ತು. ಈ ಬಂಡಿ ಇತ್ತಲ್ಲ ಅಸಾಧ್ಯ ವೇಗದಿಂದ ಹೋಗುವಂಥದ್ದು. ಸ್ವಲ್ಪ ಹೊತ್ತಿಗೆ ಕಾಡಿಗೆ ಬಂತು. ಒಂದು ಗವಿ ಮುಂದೆ ನಿಂತ್ಕೊಂತು. ನೋಡಿದ್ರೆ ಹೆದರಿಕೆ ಬರುವಂಥ ಗವಿ ಅದು, ಭಾರಿ ಹೆದರಿಕೆ ಬರುವಂಥ ಗವಿ. ಈ ರಾಕ್ಷಸ ಕರಡಿ ಗವಿ ಬಾಗಿಲು ತೆಗಿತು. ಹುಡುಗಿ ನಾನು ಹಿಂದೆ ಬಾ ಅಂತ ಕರೀತು. ಅಲ್ಲೊಂದು ಕೋಣೆ, ಗವಿ ಒಳಗೆ ಚಿತ್ರ ವಿಚಿತ್ರ ಪ್ರಾಣಿಗಳು. ಆಕೆ ಅಂತ ಪ್ರಾಣಿನ ಚಿತ್ರದಲ್ಲಿ ಕೂಡ ನೋಡಿಲ್ಲ, ಅಂಥ ವಿಚಿತ್ರ ಪ್ರಾಣಿಗಳು. ಓ ಅಂತ ಕೂಕೊಂಡ್ಲು ಹೆದರ್ಕೊಂಡು. ಹೆದರ್ಬೇಡ, ನೀನು ಆ ಕಡೆ ಈ ಕಡೆ ನೋಡ್ಬೇಡ, ನಾನು ಹಿಂದೆನೇ ನಾನು ನೋಡ್ಕೊಂಡು ಬೆನ್ನು ನೋಡ್ಕೊಂಡು ಬಂದ್ಬಿಡು, ಹಾಗೆ ನೀವು ಏನೂ ಆಗಲ್ಲ ನಿನಗೆ ಅಂತ ಕರಡಿ ಹೇಳ್ತು. ಆಕೆ ಹಾಗೆ ಆ ಕರಡಿ ಬೆನ್ನು ನೋಡಿಕೊಂಡು ಆ ಕಡೆ ಈ ಕಡೆ ನೋಡಲಾರದೆ ನಡೆದು. ಮುಂದೆ 4-6 ಕೋಣೆ, ಇದೇ ಥರ 1, 2, 3, 4 ಹಾವು. ಒಂದರಲ್ಲಿ ಬರೀ ಹಾವು ಅಂದ್ರೆ ಕಲ್ಪನಾತೀತವಾದಂಥ ಹಾವುಗಳು. ಈಗ ಹತ್ತಿರ ಬರ್ತಿರ್ಲಿಲ್ಲ, ಸಂಜೆ ಹತ್ತಿರ ಬಂದಂಗೆ ಅನಿಸೋದು, ನಡ್ಕೊಂಡು ಹೋಗೋಳು. ಆ ಕರಡಿ ಬೆನ್ನು ನೋಡ್ಕೊಂಡು ಹೋದಾಗ ಅವೇನು ಕಡಿಲಿಲ್ಲ ಅವನಿಗೆ. ಮುಂದೆ ಹೋದ್ರೆ ಪ್ರಾಣಿ, ಇನ್ನೊಂದು ಪ್ರಾಣಿಗಳು, ಇನ್ನೊಂದು ವಿಚಿತ್ರವಾದಂಥ ಪಕ್ಷಿಗಳು. ಹೀಗೆ 4-6 ಕೋಣೆ ದಾಟಿ ಹೋದ್ಮೇಲೆ ಕೊನೆ ಕೋಣೆ ಬಂತು. ಅದು ಬಾಗಿಲು ತೆಗಿತು. ಒಳಗಿಂದ ಬೆಳಕು ಬಂತು. ಅದ್ಭುತವಾದಂಥ ಸುಮಧುರವಾದಂಥ ವಾಸನೆತೆಯಲ್ಲಿ ಬಂತು. ಸುಂದರವಾದ ಸಂಗೀತ, ಹಿತವಾದ ಸಂಗೀತ ಕೇಳಿಸ್ತು. ಒಳಗಡೆ ಹೋದರೆ ಕರಡಿ ಹೋಗ್ತದೆ. ದೊಡ್ಡ ಅರಮನೆ, ಎಲ್ಲಿ ನೋಡಿದಲ್ಲಿ ಬಂಗಾರ, ಸುಂದರ ವಸ್ತುಗಳು, ಜನ ಇದ್ದಾರೆ. ಎಂಥ ಸುಂದರವಾದ ಜನ ಗೊತ್ತಾ, ಒಬ್ಬರಿಗಿಂತ ಒಬ್ಬರು. ವೈಭೋಗ ತುಂಬ ಹರಿತಾ ಇದೆ. ಆಕೆಲ್ಲ ಬೆರಗಟ್ಟು ನೋಡ್ತಾಳೆ, ಏನಪ್ಪ ಇದು ಅರಮನೆ ಇದೆ, ಹೊರಗಡೆ ನೋಡಿದ್ರೆ ಆ ಥರ ಒಂದು ಅದ್ಭುತ ಅರಮನೆ ಇದೆಯಲ್ಲ, ಏನಿದು. ತಿರುಗಿ ಕರಡಿ ಇತ್ತಲ್ಲ ಪಕ್ಕದಲ್ಲಿ, ಆ ಕಡೆ ತಿರುಗಿ ನೋಡ್ತಾಳೆ, ಕರಡಿ ಇಲ್ಲ. ಒಬ್ಬ ಸುಂದರವಾದ ಯುವರಾಜ ನಿಂತಿದ್ದಾನೆ. ಆತಕ್ಕೆ ಕೈ ಹಿಡಿದು ಕರ್ಕೊಂಡು ಸಿಂಹಾಸನ ಮೇಲೆ ಕೂಡಿಸ್ಕೊಂಡ. ಅವನು ಆ ಪ್ರದೇಶದ ರಾಜ, ಕಾಡು ಅವಂದು. ಕೂಡಿಸ್ಕೊಂಬಿಟ್ಟ. ಮುಂದೆ ಅವ್ರು ಸುಖವಾಗಿದ್ದರು ಅಂತ ಹೇಳೋ ಅವಶ್ಯಕತೆ ಏನೂ ಇಲ್ಲ ಅಲ್ಲ. ಇದೊಂದು ಜಾನಪದ ಕತೆ. ನನಗೆ ಕತೆ ಹಿಂದಿರುವಂಥ ಸಂದೇಶ ಬಹಳ ಇಷ್ಟ ಆದದ್ದು. ಆ ಹುಡುಗಿ ಯಾವ ಧೈರ್ಯದಲ್ಲಿ ಹೋದ್ಲು ಕರಡಿ ಜೊತೆಗೆ? ಹೇಳ್ಬೋದಾಗಿತ್ತು, ಕರಡಿಗೆ ಹೇಳ್ಬೋದಾಗಿತ್ತು, ಇಲ್ಲ ನಾನು ನೋಡಿಲ್ಲ, ಯಜಮಾನನ ಮಗಳೇ ನೋಡಿದ್ದ, ತನ್ನ ಮಗಳು ನೋಡಿದ್ದ, ಆಕೆನ ಕರ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತು. ಹೇಗೆ ವಿಚಾರ ಮಾಡಿದ್ಲಾಕೆ? ಇದು ಬಹಳ ಮುಖ್ಯ ಸ್ನೇಹಿತರೆ. ನಮ್ಮ ಮುಂದೆ ಬಹು ದೊಡ್ಡ ಸಮಸ್ಯೆ ಬಂದಾಗ ನಾವು ಹೇಗೆ ವಿಭಿನ್ನವಾಗಿ ಯೋಚನೆ ಮಾಡ್ತೀವಿ ಅನ್ನೋದು ಮುಖ್ಯ. ಆ ಹುಡುಗಿ 2 ರೀತಿ ವಿಚಾರ ಮಾಡಿದ್ಲು. ಒಂದು, ನಮ್ಮ ಮನೆ ಬಡತನ ತಪ್ಪಲ್ಲ, ಹೀಗೆ ನಮ್ಮಪ್ಪ ಸೇವಕನಾಗೇ ಇರೋದು, ಕೊನೆವರೆಗೂ ಮತ್ತೊಬ್ಬರು ಸೇವೆ ಮಾಡ್ತಾನೆ ಬದುಕಬೇಕು. ಇದು ಮುಕ್ತಿ ಆಗಬೇಕಾದ್ರೆ ನನಗೆ ಅಪ್ಪನಿಗೆ ದುಡ್ಡು ಬೇಕು, ದುಡ್ಡು ಕೊಡೋ ಶಕ್ತಿ ಯಜಮಾನನಿಗಿದೆ, ಅವನು ದುಡ್ಡು ಕೊಟ್ಟರೆ ನಮ್ಮ ಬಡತನ ಭಿನ್ನ ಹೋಗುತ್ತೆ, ಪಾರಾಗಿ ಹೋಗ್ತೀವಿ. ಇನ್ನೊಂದು, ಯಜಮಾನ ಹೇಳಿದ್ದೇನು, ಆ ಕರಡಿ ಮನುಷ್ಯರ ಭಾಷೆಯಲ್ಲಿ ಮಾತಾಡ್ತು ಅಂತ. ಅದೇ ವಿಚಾರ ಮಾಡಿದ್ದಕ್ಕೆ. ಕರಡಿ ಮನುಷ್ಯರ ಹಾಗೆ ಮಾತಾಡೋಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ಮನುಷ್ಯ ಕರಡಿ ರೂಪದಲ್ಲಿ ಇರಬೇಕು, ಅಥವಾ ಕರಡಿ ಹೇಗೆ ಮನುಷ್ಯರ ಭಾಷೆ ಕಲಿಯೋಕೆ ಸಾಧ್ಯ? ಅದು ಮನುಷ್ಯರ ಸಂಪರ್ಕ ಇರಬೇಕು. ಹಾಗಾದರೆ ಮನುಷ್ಯರ ಸಂಪರ್ಕ ಬಂದಂಥ ಕರಡಿ, ಮನುಷ್ಯರ ಭಾಷೆ ಮಾಡುವಂಥ ಕರಡಿ ಇದ್ರೆ ಸಾಕಷ್ಟು ವರ್ಷ ಮನುಷ್ಯರ ಜೊತೆಗೆ ಬದುಕಿರಬೇಕು. ಅದು ನೋಡೋಣ, ಅದನ್ನು ಒಲಿಸಬಹುದು ಅಂತ ಧೈರ್ಯ ಮಾಡಿ ಹೊರಟು. ಇದು ಭಾಳ ಮುಖ್ಯ ಸ್ನೇಹಿತರೆ. ನಾನು ಹುಡುಗರು ಹೇಳ್ತೀನಿ, ಮಕ್ಕಳಿಗೆ ಭಾಳ ಹೇಳ್ತೀನಿ ಇದನ್ನು. ಯಾವುದೇ ಸಮಸ್ಯೆ ಬಂದಾಗ ಗಾಬರಿ ಆಗಬಾರ್ದು, ಧೈರ್ಯದಿಂದ ವಿಚಾರ ಮಾಡಬೇಕು, ಬೇರೆ ರೀತಿ ವಿಚಾರ ಮಾಡಬೇಕು. ವಿಭಿನ್ನತೆಯಿಂದ ವಿಚಾರ ಮಾಡಿದಾಗ ಹೊಸ ಹೊಸ ದಾರಿ ಕಾಣಿಸ್ತವೆ. ವಿಭಿನ್ನ ಚಿಂತನೆ, ಧೈರ್ಯದ ನಡೆ, ಇವೆರಡಿದ್ರೆ ಯಶಸ್ಸು ನಿಮ್ಮ ಕಾಲ್ವಳಿನೇ ಇರ್ತದೆ.